ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ದೇವರು ಕೊಟ್ಟಂತಹ ಮಹಾನ್ ಕೃಪೆಗಾಗಿ ಸ್ತೋತ್ರ ಮಾಡುವ. ದೇವರು ಈ ದಿನವನ್ನು ನಮಗೆ ಕಾಣೋದಕ್ಕೆ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ಒಂದು ವಚನ ಭಾಗ ಹೇಳೋದಕ್ಕಿಂತ ಮೊದಲೇ ಒಂದು ಚಿಕ್ಕ ಒಂದು ವಿಷಯವನ್ನು ತಿಳಿಸ್ತೀನಿ. ಮೊನ್ನೆ ತಾನೇ ನಾನು ಮತ್ತು ನನ್ನ ಪತ್ನಿ ಇಬ್ಬರು ಸೇರಿ ಒಂದು ಮನೆಗೆ ಪ್ರಾರ್ಥನೆಗೆ ಅಂತ ಹೋಗಿದ್ದೆವು. ಆ ಪ್ರಾರ್ಥನೆಗೆ ಅಂತ ಹೋಗಿದ್ದಾಗ ಆ ಜಾಗದಲ್ಲಿ ಕೇಳಿ ಬಂದಂಥ ಮಾತುಗಳನ್ನ ಕೇಳಿದಾಗ ತುಂಬ ನೋವಾಯಿತು. ನಾವು ನಮ್ಮ ಜಾತಿಯಲ್ಲಿ ನಾವು ಕಡಿಮೆ ಆದಂತಹ ಕಾರಣಕ್ಕೋಸ್ಕರ ನಮ್ಮನ್ನು ಊರಿನಲ್ಲಿ ಯಾರೂ ಗೌರವ ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ನಮ್ಮನ್ನು ಆ ಜಾತಿ ಈ ಜಾತಿ ಕೀಳು ಜಾತಿ ಅಂತ ಕಾಣ್ತಾರೆ. ಅದಲ್ಲದೇ ನಮಗೆ ಎಜುಕೇಷನ್ ಕೂಡ ಕೊಡಲಿಕ್ಕೆ ಅಲ್ಲಿನ ಜನಗಳು ಬಿಡೋದು ಬಹಳ ಕಷ್ಟ. ಯಾಕೆಂದರೆ ನಮ್ಮ ತಂದೆಯ ಕಾಲದಲ್ಲಿ ಆ ಒಂದು ಕೆಲಸಕ್ಕೆ ಕಾರ್ಯಗಳಿಗೆ ಇಟ್ಟುಕೊಂಡು ಇವತ್ತು ಎಜುಕೇಷನ್ ಕೂಡ ಕರೆಕ್ಟಾಗಿಲ್ಲ. ಅಕಸ್ಮಾತ್ ಕಷ್ಟಪಟ್ಟು ಓದಿದ್ರು ಕೂಡ ನಮಗೆ ಅಲ್ಲಿ ಒಂದು ಗೌರವದ ಸ್ಥಾನಗಳು ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಅದಾದಮೇಲೆ ಅಲ್ಲೇ ಹೇಳಿದ್ರು, ನಾನು PUC ಓದಿದ್ದೀನಿ, ನನಗೆ ಎಷ್ಟೇ ಓದಿದ್ರು ಕೂಡ ಬೈಬಲ್ ಅರ್ಥ ಆಗ್ತಾ ಇಲ್ಲ. ಮತ್ತು ನಮ್ಮನ್ನು ಜನಗಳು ಆ ಥರ ಮಾಡ್ತಾರೆ, ಬೈಬಲ್ ಜ್ಞಾನನೂ ಬರ್ತಾ ಇಲ್ಲ, ಏನು ಮಾಡೋದು ಪಾಸ್ಟ್ರೆ ಅಂತ ಕೇಳಿದಾಗ ನಾನು ಅಲ್ಲಿ ಹೇಳಿದಂಥ ಒಂದು ಪ್ರಶ್ನೆ, ನಿನ್ನನ್ನು ಜನಗಳು ತಿರಸ್ಕರಿಸಿರ್ಬೋದು, ನಿನಗೆ ಈ ಲೋಕದ ಜ್ಞಾನ ಅಥವಾ PUC ಅಂತ ಹೇಳ್ತಕ್ಕಂಥ ಒಂದು ಲೋಕದ ಜ್ಞಾನ, ಈ ಲೋಕದ ಜ್ಞಾನ ಪ್ರಕಾರ ನಿನಗೆ ತಿಳುವಳಿಕೆಗಳು ಕಡಿಮೆ ಇರ್ಬೋದು, ಆದರೆ ದೈವಿಕ ಜ್ಞಾನದಲ್ಲಿ ನೀನು ತುಂಬಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡುತ್ತ ಹೇಳಿದೆ. ನಿನ್ನನ್ನು ಯಾರೇ ಕಾಲು ಕಸವಾಗಿ ಕಾಣಬಹುದು, ನಿಮ್ಮನ್ನು ಕ್ಯಾಸ್ಟ್ಗಳ ಮುಖಾಂತರವಾಗಿ ನಿಮ್ಮನ್ನು ಕೇವಲವಾಗಿ ಕಾಣಬಹುದು, ಅಥವಾ ನಿನ್ನ ಬಡತನದ ವಿಷಯವಾಗಿ ನಿನ್ನ ಕೇವಲವಾಗಿ ಕಾಣಬಹುದು, ಸೌಂದರ್ಯದ ವಿಷಯದಲ್ಲಿ ಕೇವಲವಾಗಿ ಕಾಣಬಹುದು, ಹಣಕಾಸು ಇಲ್ಲ ಅಂತ ಕೇವಲವಾಗಿ ಕಾಣಬಹುದು. ಆದರೆ ಯಾರೇ ನಿಮ್ಮನ್ನು ಯಾವ ರೀತಿಯಲ್ಲಿ ಕಂಡರೂ ಕೂಡ ನನ್ನ ಸ್ವಾಮಿ ನಿನ್ನನ್ನು ಇವತ್ತು ತುಂಬ ಪ್ರೀತಿಸುವವರಾಗಿದ್ದಾರೆ ಅಂತ ಹೇಳಿ ಯೇಸುವಿನ ಬೋಧನೆಗಳು ತಿಳಿಸಿದಾಗ ಅವರ ಬಾಯಿಂದ ಇನ್ನೊಂದು ಮಾತು ಬಂತು. ನಾವು ಕೂಡ ಆಲಯಕ್ಕೆ ಹೋಗ್ತಾ ಇದ್ವು. ಕೊನೆಗೆ ಆ ಯೇಸು ಸ್ವಾಮಿ ಹತ್ರ ಹೋಗಿ ನಮಗೆ ದೀಕ್ಷಾಸ್ಥಾನಗಳು ಕೂಡ ಆಗಿದೆ. ಆದರೆ ದೇವರನ್ನು ಬಿಟ್ಟು ನಾವು ಹೋದ ಮೇಲೆ ನಾವು ಫುಲ್ಲು ಪಾಪರ್ ಸರ್ಟಿಫಿಕೇಟ್ ತೆಗೆಯೋ ಲೆವೆಲಿಗೆ ಬಂದು ಪುನಃ ಮರಳಿ ನಾವು ಮೈಸೂರಿಗೆ ಬಂದಿದ್ದೀವಿ ಅಂತ ಹೇಳಿದ್ರು ಪ್ರಿಯರೇ. ಆವಾಗ ನನಗೆ ರೂತ್ ಮತ್ತು ನಹೋಮಿಯ ಒಂದು ಕಥೆ ನೆನಪು ಬಂತು. ನಹೋಮಿ ಬರಗಾಲ ಬಂತಲ್ಲ ಅಂತೇಳಿ ಬೇರೊಂದು ದೇಶಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಏನು ಇಲ್ಲದವಳಾಗಿ ತನ್ನ ಮಕ್ಕಳನ್ನು, ಸೊಸೆನ, ಗಂಡನ, ಸೊಸೆ ಒಬ್ಬಳು ರೂತ್ ಒಬ್ಬಳಿದ್ಳು, ಓರ್ಫಾಳನ್ನು ಅವಳು ಕಳ್ಕೊಂಡಂಗೇನೆ. ಅವಳು ಬಿಟ್ಟು ಹೋದ್ಮೇಲೆ ಸೊಸೆಯಲ್ಲಿ ಒಬ್ಬರನ್ನ ಕಳ್ಕೊಂಡ್ಳು, ಮತ್ತು ತನ್ನ ಗಂಡನ ಕಳ್ಕೊಂಡ್ಳು, ಇಬ್ಬರು ಗಂಡು ಮಕ್ಕಳು ಕಳ್ಕೊಂಡು ಎಲ್ಲವನ್ನ ಕಳ್ಕೊಂಡು ರೂತ ಒಬ್ಬಳನ್ನೇ ಕರ್ಕೊಂಡು ಬಂದಳು ಪ್ರಿಯರೇ. ಆದಮೇಲೆ ಅಂದರೆ ದೇವರ ಪ್ರಸನ್ನತೆಯಿಂದ ಬಿಟ್ಟು ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಆ ಒಂದು ಕತೆ ನೆನಪಾಯಿತು ಪ್ರಿಯರೇ. ಹಾಗೆಯೇ ಅವಳು ಹೇಳಿದ್ರು, ನಾವೀಗ ಮರಳಿ ಬಂದು ಪುನಃ ನಾವು ಯೇಸು ಸ್ವಾಮಿಯ ಸನ್ನಿಧಾನಕ್ಕೆ ಸೇರಿದ ಮೇಲೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತೇಳಿ. ಹೌದು ಪ್ರಿಯರೇ, ನೀವು ಎಲ್ಲ ಊರ ಜನಗಳು, ನಾಡ ಜನಗಳು ನಿಮ್ಮನ್ನು ತಿರಸ್ಕಾರವಾಗಿ ಕಂಡರೂ ಕೂಡ ನನ್ನ ಸ್ವಾಮಿ ನಿಮ್ಮನ್ನು ತಿರಸ್ಕಾರ ಕಾಣೋದಿಲ್ಲ. ಶೋಧನೆ ಬಂದಾಗ ದೇವರನ್ನ ಬಿಟ್ಟು ಹೋಗಬೇಡಿ. ಡಬ್ಬಲ್ ಕಳ್ಕೊಂಡು ಬರೋಂಥ ಪರಿಸ್ಥಿತಿ ಬರ್ತದೆ. ಯಾಕೆಂದರೆ ದೇವರನ್ನು ನೀವು ಕೈ ಬಿಟ್ಟಾಗ ಸೈತಾನ ಆಟೋಮೆಟಿಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಬರುವಂಥ ಶೋಧನೆಗಳನ್ನ ನೀವೇ ಅಥವಾ ನಾವೇ ಅನುಭವಿಸ್ಬೇಕೇ ಹೊರತು ಇನ್ಯಾರೂ ಬರೋದಿಲ್ಲ ಪ್ರಿಯರೇ. ನಿಮ್ಮನ್ನು ಊರು ಜನಗಳ ತಿರಸ್ಕಾರ ಕಾಣ್ಬೋದು, ಸಭೆಯ ಒಳಗಡೆ ತಿರಸ್ಕಾರ ಕಾಣ್ಬೋದು, ವ್ಯಕ್ತಿಗಳ ತಿರಸ್ಕಾರ ಕಾಣ್ಬೋದು, ಆದರೆ ನನ್ನ ಸ್ವಾಮಿ ನಿನ್ನನ್ನು ತಿರಸ್ಕಾರ ಕಾಣೋದಿಲ್ಲ ಎಂಬುದಕ್ಕೊಂದು ಚಿಕ್ಕ ಒಂದು ಜ್ಞಾನವಾಕ್ಯವನ್ನು ತೆಗೆದುಕೊಳ್ಳಿ. ಇದರಲ್ಲಿ ಏನು ಬರೆದಂದರೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ರಿಂದ 27, 28, 29 ವಾಕ್ಯವನ್ನು ನಾವು ಓದಿಕೊಳ್ಳಬ್ರಿಯರೆ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚನೆ ಮಾಡಿಕೊಳ್ಳಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆ ಯಾದವರನ್ನು ಆರಿಸಿಕೊಂಡದಲ್ಲದೆ, ನೋಡಿರಿ, ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆ ಆದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡೋದಕ್ಕಾಗಿ ಗಣನೆಗೆ ಬಾರದವರಾದ ನಮ್ಮನ್ನು ಆರಿಸಿಕೊಂಡನು ಅಂತ ಈ ಒಂದು ವಚನ ಇದೆ ಪ್ರಿಯರೇ. ಅವ್ರ ಮನೆಗೆ ಹೋದಾಗಲೂ ಕೂಡ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಹಾಡನ್ನು ಆಡಿ ನಂತರ ಈ ಒಂದು ವಾಕ್ಯವನ್ನು ನಾನು ಆ ಮನೆಗೆ ಕೊಟ್ಟೆ. ದೇವರು ನಮ್ಮನ್ನು ಕರೆದಾಗ ನೀವು ಜಾತಿಯಲ್ಲಿ ಕಡಿಮೆ ಥರದಲ್ಲಿ ಇರ್ಬೋದು, ಆದರೆ ಪ್ರೀತಿಯಲ್ಲಿ ಎಲ್ಲ ಜಾತಿಗಿಂತಲೂ ಉತ್ತಮ ಆಗಿದ್ದೀರಾ ನೀವು.
ನಮಗೆ ಜಾತಿ ಮುಖ್ಯ ಅಲ್ಲ, ನಮಗೆ ಪ್ರೀತಿ ಮುಖ್ಯ. ಯೇಸು ಕ್ರಿಸ್ತನ ಹತ್ರ ಬಂದಾಗ ಯಾರೂ ಕೂಡ ಜಾತಿ ಭೇದ ಮತ ಇಡೋದೇ ಇಲ್ಲ. ಬ್ರಾಹ್ಮಣ, ಲಿಂಗಾಯತ, ಗೌಡ, SC ST ಶೆಡ್ಯೂಲ್ ಕ್ಯಾಸ್ಟ್ ಅಂತ ಯಾವುದು ಕೂಡ ಇಡೋದಿಲ್ಲ ಪ್ರಿಯರೇ. ಎಲ್ಲ ಜಾತಿನೂ ಒಂದೇ. ಯಾಕೆಂದರೆ ಯೇಸು ಸ್ವಾಮಿ ಸರ್ವ ಲೋಕದ ಜನಾಂಗಗಳಿಗಾಗಿ ಬಂದಿದ್ದಾರೆ ಹೊರತು ಇಂಥ ಜಾತಿ ಧರ್ಮವನ್ನು ನೋಡಿ ಬರಲಿಲ್ಲ. ಬಂದಿದೆ ಆಗಿದ್ದರೆ ಅವರು ಯಹೂದ್ಯರಲ್ಲಿ ಮಾತ್ರ ಉಳಿಬೇಕಾಗಿತ್ತು. ಆದರೆ ಆ ಒಂದು ಲೋಕದ ಕಡೆಯವರೆಗೆ ಹೋಗಿ ಸುವಾರ್ತೆ ಸಾರಿತಿದ್ದಾರೆ. ಅದರ ಅರ್ಥ ಎಲ್ಲರಿಗೂ ಕೂಡ ಯೇಸು ಸ್ವಾಮಿ ತಿಳಿಯಲ್ಪಡಬೇಕು ಅಂತೇಳಿ ಸರ್ವ ಜನಾಂಗಗಳಿಗೆ ನನ್ನ ಹತ್ರ ಬನ್ನಿ ಅಂತೇಳಿ ಕರೆದಿದ್ದಾರೆ. ಹಾಗಾದರೆ ಎಲ್ಲ ಜನಾಂಗಗಳ ಕೂಡ ಮೇಲೆ ಪ್ರೀತಿ ಇದ್ದಾರೆ. ವಿಮೋಚನೆ ಕಂಡು 20ನೇ ಅಧ್ಯಾಯದಲ್ಲೂ ಕೂಡ ಬರ್ತದೆ, ಅನ್ಯ ದೇಶದವರು ಕೂಡ ಸಬ್ಬತ್ ದಿವಸದಲ್ಲಿ ಕೆಲಸ ಮಾಡಬಾರ್ದಿದ್ರೆ ಅನ್ಯ ಜನಗಳ ಮೇಲೂ ಕೂಡ ಕಾಳಜಿ ಇದೆ ಅಂತೇಳಿ. ಒಂದು ಜಾತಿಗೋಸ್ಕರ ಒಂದು ಧರ್ಮಕ್ಕೋಸ್ಕರ ಬರಲಿಲ್ಲ ಅವರು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ಸ್ ಅಂತಂದರೆ ಏನು? ದೇವರು ನಮ್ಮೊಳಗೆ ಇದ್ದಾನೆ ಅಂತ ಅರ್ಥ ಅಷ್ಟೇ. ಕ್ರೈಸ್ಟ್ ಇನ್ ಅಸ್ ಅಂತ ಅಷ್ಟೇ. ಅದನ್ನು ಏನು ಮಾಡಿದ್ದಾರೆ, ಒಂದು ಜಾತಿಯಾಗಿ ಮಾರ್ಪಡಿಸ್ಬಿಟ್ಟಿದ್ದಾರೆ ಕೆಲವೊಂದು ಪಂಗಡಗಳು. ಇಲ್ಲ ಪ್ರಿಯರೇ, ಕ್ರೈಸ್ಟ್ ಇನ್ ಅಸ್ ಅಂತಾರೆ ದೇವರು ನಮ್ಮೊಳಗೆ ಇದ್ದಾನೆ ಅಂತ ಅಷ್ಟೇ ಪ್ರಿಯರೇ. ಅದು ಕ್ರಿಶ್ಚಿಯನ್ಸ್ದಾಗಿದೆ. ಕ್ರಿಶ್ಚಿಯನ್ಸ್ ಒಂದು ಧರ್ಮ ಅಲ್ಲ, ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ಸರ್ವ ಜನಾಂಗಕ್ಕೂ ಇರತಕ್ಕಂಥ ಆ ಒಂದು ಸಂಸ್ಥೆ ಥರನೋ ಸಂಘ ಥರನೋ ಏನಾದರೂ ತಿಳ್ಕೊಳ್ಳಿ. ಬಟ್ ಅದು ಜಾತಿ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ, ಅದು ಜಾತಿ ಅಲ್ಲ ಪ್ರಿಯರೇ. ಇರಲಿ ಪ್ರಿಯರೇ, ಅದೇನೇ ಇರಲಿ, ಕ್ರಿಸ್ತನ ಮೇಲೆ ನಮಗೆ ಅಭಿಮಾನ ಇದೆ, ಅದಕ್ಕೋಸ್ಕರ ನಾವು ಆ ಥರ ಹೇಳ್ತಾ ಇದ್ದೀವಿ. ಈ ಯೇಸು ಕ್ರಿಸ್ತನ ಹತ್ರ ಬಂದಾಗ ದೇವರ ವಾಕ್ಯದಲ್ಲಿ ಬರೆದು ನೋಡಿ, ದೇವರು ನಿಮ್ಮನ್ನು ಕರೆದು ಎಂಥವ್ರನ್ನ ಆಲೋಚಿಸ್ತೀರ ಅಂತ ಕರೆದುಕೊಳ್ಳಿ. ನಮ್ಮನ್ನು ಬಂದಾಗ ನಾವು ಎಷ್ಟು ದೊಡ್ಡ ಪಾಪಿಗಳಾಗಿದ್ದೋ, ಪಾಪ ಅಂತ ಹೇಳೋದೇ ಗೊತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನ ಹತ್ರ ಬಂದಾಗ ಬೈಬಲ್ ಪುಸ್ತಕವನ್ನು ಓದಿದಾಗ ಪಾಪದ ಒಂದು ಪ್ರಜ್ಞೆ ನಮಗೆ ಆಯಿತು. ಆದ್ದರಿಂದ ಯೇಸು ಹತ್ರ ಬರೋರು ಎಲ್ಲರೂ ಕೂಡ ಶುದ್ಧರಲ್ಲ, ಒಳ್ಳೆಯವರಲ್ಲ, ಬರೋರೆಲ್ಲ ಕೆಟ್ಟವ್ರೆ. ಆದರೆ ಯೇಸು ಹತ್ರ ಬಂದ ಮೇಲೆ ಅವರೆಲ್ಲ ಒಳ್ಳೆಯವರಾಗ್ತಾರೆ ಅಷ್ಟೇ. ಬೈಬಲ್ ಓದ್ತಾ ಪ್ರಸಂಗಗಳನ್ನ ಕೇಳ್ತಾ ಒಳ್ಳೆಯವರಾಗ್ತಾರೆ ಅಷ್ಟೇ ಪ್ರಿಯರೇ. ನಿಮ್ಮ ಲೌಕಿಕ ದೃಷ್ಟಿಯಲ್ಲಿ ಅನೇಕರು ಜ್ಞಾನಿಗಳಿಲ್ಲ, ಅನೇಕರು ಅಧಿಕಾರಿಗಳು ಇಲ್ಲ. ಹಾಗಾದರೆ ಲೌಕಿಕ ಅಂದರೆ ಈ ಲೋಕ ದೃಷ್ಟಿಯಲ್ಲಿ ಜ್ಞಾನಿಗಳು ಸಭೆ ಒಳಗಡೆ ಅನೇಕರಿಲ್ಲ, ಅಧಿಕಾರಿಗಳು ಕೂಡ ಸಭೆ ಒಳಗಡೆ ಅನೇಕರು ಇಲ್ಲ. ಯೇಸು ಸ್ವಾಮಿ ಪಂಗಡದಲ್ಲಿ ಜ್ಞಾನಿಗಳು ಅಧಿಕಾರಿಗಳು ಇಲ್ಲ. ಯಾಕೆಂದರೆ ಲೋಕದೃಷ್ಟಿಯ ಜ್ಞಾನ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿ, ಲೌಕಿಕ ದೃಷ್ಟಿಯಲ್ಲಿಂದಲೇ ಬರ್ತಿದೆ. ದೇವರ ದೃಷ್ಟಿಯಲ್ಲಿ ನಾವು ಜ್ಞಾನಿಗಳೇ ಪ್ರಿಯರೇ. ಯಾಕೆ? ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡ್ತಿರೋದ ಕಾರಣಕ್ಕೋಸ್ಕರ ನಾವೆಲ್ಲರೂ ಜ್ಞಾನಿಗಳೇ. ಯಾರೂ ಕೂಡ ನಮ್ಮ ಸೌಂದರ್ಯ ಸರಿ ಇಲ್ಲ, ಹಣಕಾಸು ಇಲ್ಲ, ಜಾತಿಲಿ ಈ ಥರ ಇದನ್ನೆಲ್ಲ ತಗೊಂಡು ಕುಂದಿಸ್ಕೊಳ್ಳಬಾರ್ದು. ಎಲ್ಲ ಜಾತಿನೂ ಒಂದೇನೆ, ಮನುಷ್ಯ ಜಾತಿನೇ. ಅದು ಬಿಟ್ಟರೆ ಇನ್ಯಾವುದು ಇಲ್ಲ. ಜಾತಿನ ತೆಗೆದಾಕೆ ಪ್ರೀತಿ ಬರಲಿ, ಮಾನವೀಯತೆ ಬರಲಿ ಪ್ರಿಯರೇ, ಇರಲಿ. ನೆಕ್ಸ್ಟ್, ಅಲ್ಲಿ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕೆ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ಶಿಷ್ಯಂದ್ರಲ್ಲೂ ಕೂಡ ಓದದೇ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದರು. ಅಂಥವ್ರನ್ನ ದೇವರು ಏನು ಮಾಡೋದು ಗೊತ್ತಾ? ಜ್ಞಾನಿಗಳನ್ನ ಬನ್ನಿ ಅಂತ ಕರೀಲಿಲ್ಲ. ಪರಿಸಯರು, ಸದ್ದುಕಾಯರು, ಶಾಸ್ತ್ರಿಗಳೆಲ್ಲ ದೊಡ್ಡ ಜ್ಞಾನಿಗಳು, ಅವ್ರನ್ನ ಕರೀಲಿಲ್ಲ. ಅವರು ಏನು ಮಾಡಿದ್ರು? ಅಜ್ಞಾನಿಗಳು, ಬುದ್ಧಿಹೀನರಾಗಿರ್ತಕ್ಕಂಥ ನಿನ್ನನ್ನು ಕರೆದ್ರು ಅಂತ ಹೇಳೋದಕ್ಕೆ ಸಂತೋಷ ಪಡಿ ಪ್ರಿಯರೇ. ಅಲ್ಲಿ ಕೆಳಗಡೆ ವಚನವನ್ನು ನೋಡಿ ಪ್ರಿಯರೇ, ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸೋಕೆ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ಇವತ್ತು ಬಲಿಷ್ಠರು ಯಾರು? ರಾಜಕೀಯವಾಗಿ ಬಲ ಹೊಂದಿರತಕ್ಕಂಥವ್ರು, ಹಣಕಾಸಿನಲ್ಲಿ ಬಲ ಹೊಂದಿರತಕ್ಕಂಥವರು, ನಾನು ಫೈಲ್ವಾನ್ ಅಂತ ಹೇಳಿ ದೇಹದ ಬಲವನ್ನು ಹೊಂದಿರತಕ್ಕಂಥವರು. ಇಂಥವರನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಬಲಹೀನರಾದ ಏನು ಆಗಿದೆ ಅಂದರೆ ನಿನ್ನನ್ನು ಇವತ್ತು ಕರೆದಿದ್ದೇನೆ ಗೊತ್ತಾ? ಲೋಕದಲ್ಲಿ ಆ ಒಂದು ದೇವರ ಶಕ್ತಿಯನ್ನು ತೋರಿಸಿಕೊಡೋದಕ್ಕೆ ಇವತ್ತು ನಾವು ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಬಿಟ್ಟು ಹೋಗ್ತದೆ, ರೋಗಿಗಳು ಗುಣ ಆಗ್ತಿದ್ದಾರೆ, ಅದ್ಭುತ ಕಾರ್ಯಗಳು ನಡೀತಾ ಇದೆ. ಆ ಒಂದು ದೊಡ್ಡ ಕಾರ್ಯಗಳಿಂದ ಮಾಟ ಮಂತ್ರಗಳ ಶಕ್ತಿಗಳು ಅಡಿಗೆ ಹೋಗ್ತಾ ಇದೆ. ಇದೆಲ್ಲ ಏನಂದರೆ ಆ ಲೋಕದಲ್ಲಿರ್ತಕ್ಕಂಥ ಬಲಿಷ್ಠರಿಗಿಂತ ನಾವು ಬಲಹೀನರಾಗಿದ್ದರೂ ಕೂಡ ಬಲಿಷ್ಠವಾದ ಕಾರ್ಯಗಳನ್ನು ಮಾಡ್ತೀವಿ. ನಮಗೆ ಹೊಡೆದ್ರೂ ಹೇಟ್ ತಿಂತೀವಿ, ಬೈದರೂ ಬೈಸ್ಕೊಳ್ತೀವಿ, ಉಗಿಸ್ಕೊಳ್ತೀವಿ. ಆದರೆ ದೇವರ ಕಾರ್ಯವನ್ನು ಮಾತ್ರ ಬಲಿಷ್ಠವಾಗೇ ಮಾಡ್ತಿದ್ದೀವಿ. ದೇವರ ದೃಷ್ಟಿಯಲ್ಲಿ ನಾವು ಬಲವಂತರಾಗಿದ್ದರೆ ಸಾಕು. ಈ ಲೋಕದಲ್ಲಿ ನಾವು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಮಣ್ಣಿಗೆ ಹೋಗಲೇಬೇಕು. ಈ ಬಲಿಷ್ಠತೆ ಉಳಿಯೋದಿಲ್ಲ ಪ್ರಿಯರೇ. ಹಾಗಾದರೆ ನಾವು ದೇವರ ದೃಷ್ಟಿಯಲ್ಲಿ ನಾವು ಸತ್ಯ ಪ್ರಕಾರ ನಡೆದು, ದೇವರ ವಾಕ್ಯ ಪ್ರಕಾರ ನಡೆದು ನಾವು ಬಲಿಷ್ಠರಾಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಬಲಹೀನ ಆರಿಸಿಕೊಂಡಿದ್ದರೆ ಲೋಕದಲ್ಲಿ ಕುಲಹೀನರಾದವರನ್ನು, ಅಂದರೆ ಶೆಡ್ಯೂಲ್ ಕ್ಯಾಸ್ಟು, ಆ ಕ್ಯಾಸ್ಟು, ಈ ಕ್ಯಾಸ್ಟ್ ಅಂತ ಕಡಿಮೆ ದರ್ಜೆಯಲ್ಲಿ ಕಾಣ್ತಾರಲ್ಲ ಅಂತಹ ವ್ಯಕ್ತಿಗಳು ಮತ್ತು ಅಸಡ್ಡೆ ಆದವರು. ನೀ ಕರ್ರಗಿದ್ಯಾ, ನೀನು ಆ ಥರ ಇದೆಯಾ, ನಿನಗೆ ಹಣಕಾಸಿಲ್ಲ, ನೀನು ಇಂಥವನು, ನೀನು ಅಂತಂದರೆ ಲೋಕದ ದೃಷ್ಟಿಯಲ್ಲಿ ಅಸಡ್ಡೆಯಾಗಿ ಯಾರನ್ನ ಕರೆದಿರ್ತಾರೋ ಅಂಥವರನ್ನು ಆರಿಸಿಕೊಂಡದಲ್ಲದೇ ಗಣ್ಯರನ್ನು ಇಲ್ಲದಂತೆ ಮಾಡಿದ್ರೆ ಗಣನೆಗೆ ಬಾರದವರದ್ದು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಗಾದರೆ ಗಣನೆಗೆ ಬಾರದವ್ರು ಯಾರು? ಇವತ್ತು ನಿಮ್ಮ ಊರುಗಳಲ್ಲಿ ನೀವು ಲೆಕ್ಕ ತೆಗೀರಿ ಪ್ರಿಯರೇ. ಇವತ್ತು ಜಾತೀಯತೆ ನಮ್ಮ ಭಾರತ ದೇಶದಲ್ಲಿ ಯಾವ ಥರ ತಾಂಡವಾಡ್ತಿದ್ರೆ, ನಾವು ಕೆಲವೊಂದು ಹಳ್ಳಿಗಳಿಗೆ ಸೇವೆಗೆ ಹೋದಾಗ ನೀವು ಅವ್ರ ಮನೆಗೆ ಹೋದರೆ ನಮ್ಮ ಮನೆಗೆ ಬರಬೇಡಿ, ಫಸ್ಟ್ ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಹೋಗಿ. ಯಾಕೆಂದರೆ ಅವ್ರ ಮನೆಗೆ ಹೋದರೆ ನಮ್ಮ ಮನೆಗೆ ನುಗ್ಗುವಾಗಿಲ್ಲ ಅಂತ ಹೇಳ್ತಾರೆ.
ಎಷ್ಟೊಂದು ಬೇಜಾರಲ್ಲ ಪ್ರಿಯರೇ. ಜಾತಿ ಧರ್ಮ ಮತ ಭೇದಗಳ ಬೆಂಕಿಯನ್ನು ಹಚ್ಚಿಸುತ್ತಾ ಇವತ್ತು ತನ್ನ ಬೇಳೆಯನ್ನು ಬೇಯಿಸಿಕೊಳ್ತಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಥರ ನಾವು ಆಗಬಾರ್ದು ಪ್ರಿಯರೇ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೀವಿ ಅಂತ ಹೇಳಿದ್ಮೇಲೆ ಯಾವ ಜಾತಿನಾದರೂ ಸರಿ ನಾವು ಅವ್ರ ಜೊತೆಲಿ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಇಲ್ಲಾಂದರೆ ಕ್ರಿಸ್ತನಲ್ಲಿ ಇದ್ದರೂ ಪ್ರಯೋಜನ ಇಲ್ಲ. ಇವತ್ತು ಕೂಡ ಅಯ್ಯೋ ನಮ್ಮ ಜಾತಿ ಹುಡುಗಿನೇ ಇದ್ದರೆ ಮದುವೆ ಮಾಡಿಕೊಡಿ, ಅಯ್ಯೋ ನಮ್ಮ ಜಾತಿ ಹುಡುಗನೇ ಬೇಕು, ಅಯ್ಯೋ ನಮಗೆ ಅವರು ಸೆಟ್ ಆಗೋದಿಲ್ಲ, ನೀವು ಮೊದಲು ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಹೋಗಿ, ಅವ್ರ ಮನೆಗೆ ಬಂದರೆ ನಮ್ಮ ಮನೆಗೆ ಸೇರಿಸ್ಕೊಳ್ಳೋ ಆಗೋದಿಲ್ಲ. ಇದೆಲ್ಲ ಕ್ರೈಸ್ತತ್ವದ ಒಂದು ಲಕ್ಷಣನೇ ಅಲ್ಲ ಪ್ರಿಯರೇ. ಕ್ರೈಸ್ತತ್ವದ ಲಕ್ಷಣ ಯಾವುದು ಗೊತ್ತಾ? ಸತ್ಯ, ಪರಿಶುದ್ಧತೆ. ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯದಿಂದ ನೀವು ಬಿಡುಗಡೆ ಹೊಂತೀರಾ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂತ ಎರಡು ವಚನ ಕರೆಕ್ಟಾಗಿ ಸ್ಟ್ರಾಂಗಾಗಿ ಇಡೀ ಬೈಬಲ್ ಬೋಧಿಸ್ತದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ನಮ್ಮಲ್ಲಿ ಜ್ಞಾನಿಗಳು ನಾವು ಅನೇಕರಿಲ್ಲ. ಲೋಕ ದೃಷ್ಟಿಯಲ್ಲಿ ನಾವು ಜ್ಞಾನಿಗಳಾಗಿರೋದು. ಲೋಕದ ಜ್ಞಾನಿ ಲೋಕ ಮುಗಿಸಿಬಿಟ್ಟು ಹೋಗೋಗಲೇ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಆದರೆ ಪರಲೋಕದ ಜ್ಞಾನ ಇಲ್ಲಿ ಇದ್ದದ್ದು ಇನ್ನು ಮುಂದಕ್ಕೆ ಬರ್ತದೆ. ಉದಾಹರಣೆ ತೆಗಿಲಿಕ್ಕೆ ಹೋದರೆ, ಒಬ್ಬ ಡಾಕ್ಟರ್ ಆಗಿರ್ತಾರೆ ಅಂದ್ಕೊಳ್ಳಿ. ಅವರ ಅಪ್ಪ ಡಾಕ್ಟರ್ ಆಗಿದೆ ಅಂದರೆ ಮಗ ಡಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂತ ಸರ್ಟಿಫಿಕೇಟ್ ಬೇಕೇ ಬೇಕು. ಇಲ್ಲಾಂದರೆ ಅವನ ಅಪ್ಪ ಮಾಡಿದ್ದನ್ನೆಲ್ಲ ಅವನು ಮಾಡ್ಬೋದು, ಆಪ್ರೇಷನ್ ಮಾಡ್ಬೋದು, ಟ್ಯಾಬ್ಲೆಟ್ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ, ಅವನು ಮುಂದುವರಿಕಾಗೋದಿಲ್ಲ. ಅಪ್ಪನ ಲೋಕದ ಜ್ಞಾನ ಅಪ್ಪ ಸತ್ತಾಗಲೇ ಮುಗಿದೋಗ್ತದೆ. ಇನ್ನು ಮಗ ಬೇಕಿದ್ರೆ ಬೇರೆ ಥರದ ಲೋಕ ಜ್ಞಾನ ಪಡ್ಕೊಳ್ಬೇಕು. ಆದರೆ ಇದು ಆ ಥರ ಅಲ್ಲ ಪ್ರಿಯರೇ. ದೈವಿಕ ಜ್ಞಾನ ಇಲ್ಲಿ ಇದ್ದು ಪರಲೋಕಕ್ಕೂ ಹೋಗಿ ನಿತ್ಯತೆಗೂ ಇರುವಂಥದ್ದು ಪ್ರಿಯರೇ. ಇದಕ್ಕೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾವ ಲೈಸೆನ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹಾಗಾದರೆ ಪ್ರಿಯರೇ, ನಾವು ಪರಲೋಕದ ಜ್ಞಾನವನ್ನು ಪಡೆದು ನಾವು ಗಣನೆಗೆ ಬಾರದವರು ಅಂತ ಲೋಕದವರು ಕಾಣಬಹುದು. ಆದರೆ ದೇವರು ನಮ್ಮನ್ನು ಗಣನೆಗೆ ತೆಗೆದುಕೊಂಡು ಗಣ್ಯ ವ್ಯಕ್ತಿಯಾಗಿ ಮಾರ್ಪಡಿಸಿದ್ದಾರೆ ಅಂತ ಹೇಳೋದನ್ನು ತಿಳಿದುಕೊಂಡು ದೇವರ ರಾಜ್ಯವನ್ನು ನಾವು ಕಟ್ಟುವ ಪ್ರಿಯರೇ. ಯಾವುದಕ್ಕೂ ಕೂಡ ನಾವು ಸೋತು ಹೋಗದೇ ದೇವರ ರಾಜ್ಯವನ್ನು ಬಲವಾಗಿ ಕಟ್ಟುವ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ.